ಸಹಕಾರ ಕ್ಷೇತ್ರದಲ್ಲಿ ಹೆಸರು ಮಾಡೋದು ಸುಲಭದ ಕೆಲಸವಲ್ಲ. ಮಾಡಿದ ಹೆಸರನ್ನ ಉಳಿಸಿಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲು. ಹೀಗಿರಬೇಕಾದ್ರೆ ಕಾಫಿ ನಾಡಿನ ಮಾಕೋನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಹೊಸದೊಂದು ಮೈಲಿಗಲ್ಲು ನಿರ್ಮಿಸಿದೆ. ಆ ಸುಂದರ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ಸಾವಿರಾರು ಜನರು ಸಾಕ್ಷಿಯಾಗಿದ್ರು. ಅಷ್ಟಕ್ಕೂ ಮಾಕೋನಹಳ್ಳಿ ಸಹಕಾರ ಸಂಘ ಸೃಷ್ಟಿಸಿದ ಹೊಸ ಸಾಹಸ ಏನಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಣ್ಮನ ಸೆಳೆಯುತ್ತಿರುವ ಹೈಫೈ ಕಟ್ಟಡ. ಬಿಲ್ಡಿಂಗ್ ಒಳಗೆ ಹಾಗೆ ಕಣ್ಣಾಯಿಸಿದ್ರೆ ಸಾಕು, ಮಿರಮಿರ ಮಿಂಚೋ ಇಂಟೀರಿಯರ್ಸ್, ಮಸ್ತಾಗಿ ಕಾಣೋ ಮೀಟಿಂಗ್ ಹಾಲ್, ವಿಶಾಲವಾದ ಸಭಾಂಗಣ. ಒಟ್ನಲ್ಲಿ ಸುಂದರವಾಗಿ ಕಾಣೋ ಸುಸಜ್ಜಿತ ಕಚೇರಿಯನ್ನ ನೋಡ್ತಿದ್ರೆ ಇದ್ಯಾವುದೋ ಪಂಚತಾರ ಹೋಟೆಲ್ ಇರಬೇಕು ಅಂತ ಒಂದು ಸಲ ಕನ್ಫ್ಯೂಸ್ ಆಗೋದ್ರಲ್ಲಿ ನೋ ಡೌಟ್. ಆದ್ರೆ ಯಾವುದೋ ಪಂಚತಾರ ಹೋಟೆಲ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಆದ್ರೆ ಪಂಚತಾರ ಹೋಟೆಲ್ ಅನ್ನ ಮೀರಿಸೋ ಹಾಗೆ ನಿರ್ಮಾಣವಾಗಿರೋ ಈ ಕಟ್ಟಡ ಮಾಕೋನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಈಗಾಗಲೇ 16 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರೋ ಸಂಘಕ್ಕೆ ಇದೀಗ ಹೊಸ ಕಟ್ಟಡದ ಸ್ಪರ್ಶ ಸಿಕ್ಕಿದೆ. ಈ ಸುಂದರ ಕಟ್ಟಡವನ್ನ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಸಿಟಿ ರವಿ, ಮಾಜಿ ಸಚಿವರಾದ ಮೋಟಮ್ಮ, ಬಿಬಿ ನಿಂಗಯ್ಯ, ನಿಗಮ ಮಂಡಳಿ ಅಧ್ಯಕ್ಷ ಅಂಶುಮನ್ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರೂ ಕೂಡ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ನನಗೆ ಸಹಕಾರ ಸಂಘದ ಕಟ್ಟಡದ ಪ್ರಾರಂಭೋತ್ಸವಕ್ಕೆ ಬಂದೆ ಅಂತ ಅನಿಸ್ಲೇ ಇಲ್ಲ. ಮದುವೆ ಮನೆಗೋ ಹೊಸ ಮನೆ ಗೃಹ ಪ್ರವೇಶಕ್ಕೋ ಬಂದಿದ್ದೀನಿ ಅಂತ ಅನ್ನಿಸ್ತು. ಯಾಕೆಂದರೆ ಎಲ್ಲದರಲ್ಲೂ ಅಚ್ಚುಕಟ್ಟತನ, ನೀಟಾಗಿ. ಇಲ್ಲಿಯ ಒಂದು ವಿಶೇಷತೆ ಏನು ಅಂದರೆ, ಸದಸ್ಯರುಗಳು ಡೊನೇಷನ್ ಕೊಟ್ಟು ಈ ಒಂದು ನೂತನ ಆಡಳಿತ ಕಚೇರಿಯನ್ನು ಕಟ್ಟಿದ್ದೀರಿ ಅಂತಕ್ಕಂಥದ್ದು ಒಂದು ಅಭಿನಂದನೆಯ ಸಂಗತಿ. ನಾನು ಎಲ್ಲ ಸದಸ್ಯರಿಗೆ ಈ ಸಭೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಂದಲ್ಲ ನಾಳೆ ನಮ್ಮ ಶ್ರಮ ಫಲ ಕೊಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದವರು. ಆ ಕಾರಣಕ್ಕೆ ಈ ಮಾಕೋನಹಳ್ಳಿಯ ಸೊಸೈಟಿ ಇಂದಲ್ಲ ನಾಳೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಂದು ಮಾದರಿ ಸೊಸೈಟಿಯಾಗಿ ಮಾರ್ಪಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಈ ಒಂದು ಸೊಸೈಟಿ ನಮ್ಮ ದೊಡ್ಡಪ್ಪಗೌಡ್ರ ಕಾಲ, ನಮ್ಮ ಪ್ರಬಣ್ಣ ಕಾಲ, ಆ ಕಾಲದಲ್ಲಿ ಪ್ರಾರಂಭ ಆಗಿ ಇವತ್ತಿನ ಯುವ ಮುಖಂಡರುಗಳೆಲ್ಲ ಸೇರಿ ಇಷ್ಟು ಚೆನ್ನಾಗಿ ದೊಡ್ಡ ಒಂದು ಮಾದರಿ ಒಂದು ಸೊಸೈಟಿ ಅಥವಾ ಒಂದು ಬ್ಯಾಂಕನ್ನ ರೀತಿಯಲ್ಲಿ ಮಾಡಿದ್ದೀರಿ ಅಂತ ಹೇಳಿದರೆ ನಾವು ನಿಮಗೆಲ್ರಿಗೂ ಅಭಿನಂದಿಸ್ತೇವೆ. ಮುಂದಿನ ಪೀಳಿಗೆಯವರಿಗೆ ಇದೊಂದು ಆದರ್ಶ ಮತ್ತು ಮಾರ್ಗದರ್ಶನ. ಇಂದು ನಡೆದ ಕಾರ್ಯಕ್ರಮ ಎಲ್ಲ ಸಹಕಾರಿ ಚಳುವಳಿಯಲ್ಲಿರ್ತಕ್ಕಂಥವರಿಗೆ ಒಂದು ಮಾದರಿ ಮತ್ತು ಮಾಕೋನಹಳ್ಳಿ ಸಹಕಾರಿ ಸಂಘದಲ್ಲಿ ಒಂದು ಐತಿಹಾಸಿಕ ಘಟನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ನಡ್ಕೊಂಡ ರೀತಿ ಪ್ರಾರಂಭದಲ್ಲೇ ನಮ್ಮ ಮಾಜಿ ಮಂತ್ರಿಗಳು ಸಿಟಿ ಅವರು ಹೇಳಿದರು, ಇಷ್ಟೊಂದು ಅಚ್ಚುಕಟ್ಟಾಗಿ ಉಡುಗೆ ತೊಡುಗೆಯಿಂದ ನೋಡಿದರೆ ಒಂದು ಏನೋ ಒಂದು ಹೊಸತನ, ಒಂದು ಸಂಭ್ರಮ, ಒಂದು ಸಂತೋಷ, ಒಂದು ಖುಷಿ ಎದ್ದು ಕಾಣ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಬಹಳ ಕಡೆಗೆ ಹೋಗಿ ನೋಡಿದ್ದೇನೆ. ಇದು ವಿಶೇಷ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಸಂಘವನ್ನ ಸುದೀರ್ಘವಾಗಿ ನಡೆಸಿಕೊಂಡು ಜನರಲ್ಲಿ ನಂಬಿಕೆ, ವಿಶ್ವಾಸ ಮೂಡಿಸೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಅದನ್ನ ಮಾಕೋನಹಳ್ಳಿಯ ಸಹಕಾರಿ ಸಂಘ ಚಾಚೂ ತಪ್ಪದೆ ಮಾಡಿದೆ. ಅದರ ಪರಿಣಾಮವಾಗಿ ಇಂದು ಈ ಕಟ್ಟಡ ತಲೆ ಎತ್ತಿ ನಿಂತಿದೆ. ಹೌದು, 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಈ ಕಟ್ಟಡದ ರೂವಾರಿಗಳು ಅದೇ ಜನಸಾಮಾನ್ಯರೇ ಅಂದ್ರೆ ತಪ್ಪಿಲ್ಲ. ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ಹಳ್ಳಿಗಳ ಉದ್ಧಾರವಿಲ್ಲದೆ ದೇಶದ ಉದ್ಧಾರ ಅಸಾಧ್ಯ ಅನ್ನೋದನ್ನ. ಹಾಗೆ ಹಳ್ಳಿಗಳು ಉದ್ಧಾರ ಆಗಬೇಕಾದ್ರೆ, ಅಲ್ಲಿನ ಜನರು ಆರ್ಥಿಕವಾಗಿ ಸಶಕ್ತರಾಗಬೇಕಾದ್ರೆ ಅವರಿಗೆ ಶಕ್ತಿ ತುಂಬೋದೇ ಈ ರೀತಿಯ ಸಹಕಾರಿ ಸಂಘಗಳು. ಹೀಗಾಗಿಯೇ ಜನರ ಅಭ್ಯುದಯಕ್ಕೆ ಟೊಂಕ ಕಟ್ಟಿ ನಿಂತಿರುವ ಸಂಘದ ಹೊಸ ಕಟ್ಟಡಕ್ಕೆ ಜನರು ದುಡ್ಡು ಹಾಕಿದ್ರು. 10,000 ಕೇಳಿದ್ರೆ 20,000 ಕೊಟ್ರು, 20,000 ಕೇಳಿದ್ರೆ 50,000 ಕೊಟ್ರು, 1 ಲಕ್ಷ ಹಣವನ್ನು ಕೊಟ್ಟವರೂ ಇದ್ದಾರೆ.
ಹಾಗಾಗಿ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ನಿಸ್ವಾರ್ಥ ಸೇವೆಗೆ ಗೌರವಿಸುವ ಕೆಲಸವನ್ನ ಸಂಘದ ಕಡೆಯಿಂದ ಮಾಡಲಾಯಿತು. ಅಂದ್ಹಾಗೆ ಜನರು ಸಂಘಕ್ಕೆ ದೇಣಿಗೆ ಕೊಡೋದಕ್ಕೆ ಕಾರಣ ಇಷ್ಟೇ. ಈ ಕಟ್ಟಡಕ್ಕೆ ಹಣ ಹಾಕಿದ್ರೆ ಮುಂದೆ ನಮ್ಮ ಅಭಿವೃದ್ಧಿಯಾಗುತ್ತೆ, ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ ಅಂತ ಉದಾರವಾಗಿ ದೇಣಿಗೆ ನೀಡಿದ್ರ ಪರಿಣಾಮ ಇಂದು ಮಾಕೋನಹಳ್ಳಿ ಸಂಘ ಇಡೀ ರಾಜ್ಯವೇ ನೋಡುವಂತೆ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಒಂದೆಡೆ ಜನಸಾಮಾನ್ಯರ ಸಹಕಾರ, ಮತ್ತೊಂದೆಡೆ ಆಡಳಿತ ಮಂಡಳಿಯ ಸಹಕಾರದಿಂದ ಇಂದು ಮಾಕೋನಹಳ್ಳಿಯ ಸಹಕಾರಿ ಸಂಘ ಆರ್ಥಿಕ ಶಿಸ್ತಿನಿಂದ, ಜನೋಪಯೋಗಿ ಕಾರ್ಯಕ್ರಮದಿಂದ ಮಾದರಿ ಸಂಘ ಅಂತಾನೆ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದೆ. ಇಂತಹ ಸಂಘಕ್ಕೆ ದಕ್ಷ ನಾಯಕರಾಗಿ ಮತ್ತಷ್ಟು ಸದೃಢಗೊಳಿಸುವ ಕೆಲಸ ಮಾಡ್ತಿರೋದು ಶ್ರೀ MN ಅಶ್ವಥ್ ಅವರು. 25,000 ಕೊಟ್ಟರು, 50,000 ಕೊಟ್ಟರು. ನಮಗೆ 25,000 ಕೊಟ್ಟರು, 50,000 ಕೊಟ್ಟರು. ಆಮೇಲೆ ನಮಗೆ ಈ ದುಡ್ಡನ್ನು ಇಷ್ಟು ಬರುತ್ತೆ ಅಂತೇಳಿ ನಾವು ಎಲ್ಲೂ ಅಂದಾಜೆ ಮಾಡಿಲ್ಲ. ಹೋದಲ್ಲೆಲ್ಲ ನಮಗೆ ದುಡ್ಡು ಕೊಡೋರು, ಒಳ್ಳೆ ಮಾತಾಡೋರು. ನೀವು ಹಣ, ಯಾಕೆಂದರೆ ನಾನು ಆ ಹಿಂದಿನ ಬಾಡಿಲಿ ನಾನು ಗೋಡೌನ್ ಕಟ್ಟಿದ್ದೆ. 6 ತಿಂಗಳಿಗೆ ಆ ಗೋಡೌನ್ ಕಟ್ಟಿ ಮುಗಿಸಿ ಅದು ಉದ್ಘಾಟನೆ ಮಾಡಿ ಒಂದು ಊಟ ಹಾಕಿದ್ದು, ಒಳ್ಳೆ ಊಟ ಹಾಕಿದ್ದು ನಾವು. ಅದನ್ನು ತುಂಬ ಜನ ನಮ್ಮ ಸಹಕಾರಿ ಬಂಧುಗಳು ನೆನೆಸ್ಕೊಂಡು ಒಳ್ಳೆ ಮಾತನ್ನು ಆಡಿದ್ರು. ಅದಕ್ಕೆ ಅದರ ನೆಕ್ಸ್ಟ್ ಡೇ ನಮ್ಮದು ಎಲೆಕ್ಷನ್ ಆಯಿತು, ಹೈಯೆಸ್ಟು ಓಟನ್ನು ಕೊಟ್ಟರು. ಯಾಕೆಂದರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ನೆನೆಸ್ತಾರೆ ಅನ್ನೋದು ಇದೇ ಉದಾಹರಣೆ. ಒಂದು ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ನಮಗೆ ಈ ಹಣವನ್ನು ಕೊಟ್ಟಂಥ ದಾನಿಗಳಿಗೂ ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನಿರ್ದೇಶಕರ ಪರವಾಗಿ ನಾನು ಅವರಿಗೆ ಒಂದು ನನ್ನ ಕೈ ಮುಗಿದು ನನ್ನ ಪ್ರಣಾಮವನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ. ಇನ್ನು ಅಶ್ವಥ್ ಅವರಿಗೆ ಕಟ್ಟಡ ನಿರ್ಮಾಣಕ್ಕೆ ಸಾಥ್ ಕೊಟ್ಟವರು ML ಕಲ್ಲೇಶ್. ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ಇಬ್ಬರು ಜೋಡೆತ್ತುಗಳಂತೆ ಕಟ್ಟಡ ನಿರ್ಮಾಣದ ಯಶಸ್ಸಿಗೆ ಶ್ರಮಿಸಿದರು. ಇವರ ಜೊತೆಯಾಗಿದ್ದು ಉಪಾಧ್ಯಕ್ಷರಾದ ಮೂರ್ತಿ, ನಿರ್ದೇಶಕರಾದ ಚಂದ್ರೇಗೌಡ, ಸಂದೀಪ್, ಮಂಜುಳಾ, ಶ್ರುತಿ, ಮನು, ದೇವಿ ಪ್ರಸಾದ್, ರವಿಕಿರಣ್, ಅಣ್ಣಪ್ಪ, ನಿತಿನ್ ಪಟೇಲ್, ಸಿಇಒ ಅಜಿತ್ ಸೇರಿದಂತೆ ಸಿಬ್ಬಂದಿ ವರ್ಗವಾದ ಅಜಿತ್, ಶರತ್, ಜಗದೀಶ್, ಆತ್ಮೀಯ, ಆಕರ್ಷ್, ಅರುಣ್ ಕುಮಾರ್ ಸೇರಿ ಪ್ರತಿಯೊಬ್ಬರ ಶ್ರಮವನ್ನ ಜನಸಾಮಾನ್ಯರು ಮುಕ್ತ ಮನಸ್ಸಿನಿಂದ ಕೊಂಡಾಡಿದ್ರು. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು. ಯಾಕೆ ಅಂತಂದರೆ ನಮಗೆ 2 ಪಂಚಾಯಿತಿ ಸೇರುತ್ತೆ, ನಂದೀಪುರ ಮತ್ತು ಮಾಕೋನಹಳ್ಳಿ. 2 ಪಂಚಾಯಿತಿಲೂ ಒಳ್ಳೆಯ ಒಂದು ಅಭಿಪ್ರಾಯ ಬಂತು, ಇದು ಮಾಡಬೇಕು ಅಂತೇಳಿ, ಒಳ್ಳೆ ಬಿಲ್ಡಿಂಗ್ ಮಾಡಿಸ್ಬೇಕು ಅಂತೇಳಿ ಜನಗಳೇ ವಾಲಂಟಿಯರಾಗಿ ಬಂದು ನಮಗೆ 25,000-50,000 ಕೊಟ್ಟು 1 ಕೋಟಿ ರೂಪಾಯಿ ಕಲೆಕ್ಷನ್ ಆಯಿತು. 1 ಕೋಟಿ ಆದಮೇಲೆ ನಮ್ಮ ಬಿಲ್ಡಿಂಗಿಗೂ 1 ಕೋಟಿ ಆಗಿತ್ತು ಅಷ್ಟೇ. ಇವತ್ತು ಬಿಲ್ಡಿಂಗನ್ನು ಮಾಡಿದ್ದೀವಿ. ಖಾನಾಪುರ ಅಂತ ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ, ಅಲ್ಲಿಗೆ ಒಂದು ಬ್ರ್ಯಾಂಚ್ ಮಾಡೋಣ ಅಂತ. ಇದನ್ನು ಬ್ರ್ಯಾಂಚ್ ಒಂದು ಅಲ್ಲೊಂದು ಗೊಬ್ಬರದ ಗೋಡನ್ನು, ಮೆಡಿಷನ್ನು ಮತ್ತು ಯಾವಾರನೋ ಒಂದು ಸ್ವಲ್ಪ ಅಲ್ಲಿ ಮಾಡಿಸ್ಬಿಡೋಣ ಅಂಥೇಳಿ. ಈಗಾಗಲೇ ಅದಾದಮೇಲೆ ಈಗ ಒಂದು ನಾವು ಚೋಲ್ಟ್ರಿ ಮಾಡಬೇಕು ಅಂಥೇಳಿ ಒಂದು ನಮ್ಮ ಇದರಲ್ಲಿದೆ, ಜಾಗ ನೋಡ್ತಾ ಇದ್ದೀವಿ. ಅದಾದರೆ ಚೋಲ್ಟ್ರಿ ಮಾಡ್ತೀವಿ. ಇದು ಒಂದು ಪೆಟ್ರೋಲ್ ಬಂಕು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಪೆಟ್ರೋಲ್ ಬಂಕನ್ನು ನಾವು ಮಾಡ್ತೀವಿ. ದಾನಿಗಳ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಗಣ್ಯರನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವಿಸೋದನ್ನ ಮಾಕೋನಹಳ್ಳಿ ಸಂಘದವರು ಮರೆಯಲಿಲ್ಲ. ಎಲ್ಲರನ್ನೂ ಪ್ರೀತಿ ಆದರದಿಂದ ಸನ್ಮಾನ ಮಾಡಲಾಯಿತು. ಇನ್ನು ಈ ಸುಂದರ ಕಾರ್ಯಕ್ರಮವನ್ನ ಕಣ್ತುಂಬಿಸಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಅದ್ಧೂರಿ ಕಾರ್ಯಕ್ರಮದ ಬಳಿಕ ಶುಚಿ ರುಚಿಯಾದ ಭೋಜನ ಸವಿದ ಜನರು ಊಟವಂತೂ ಬಲು ಪಸಂದಗೈತೆ ಅಂದ್ರು. ಒಟ್ನಲ್ಲಿ ಮಾಕೋನಹಳ್ಳಿಯಲ್ಲಿ ರೈತರಿಗೆ, ಅನ್ನದಾತರಿಗೆ ಅನುಕೂಲವಾಗಲೆಂದು ಹೈಫೈ ಸೊಸೈಟಿ ನಿರ್ಮಾಣವಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನೋಪಯೋಗಿ ಕೆಲಸವನ್ನ ಮಾಡಲು ಸಂಘ ಸಜ್ಜಾಗಿ ನಿಂತಿದೆ. ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.